ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಲಾಸ್ಟ್ ಲಾಗಲ್ಲೇ ಹೇಳಿದ್ದೆ ನಾನು ಮಂಗಳೂರಿಗೆ ಹೋಗ್ತಾ ಇದ್ದೀವಿ ಅಂದ್ಬಿಟ್ಟು. ಮಂಗಳೂರಿಂದ ಲಾಗ್ ಸ್ಟಾರ್ಟ್ ಮಾಡಿರೋದು. ಶಿಲ್ಪ ಬೆಳಗ್ಗೆನೇ ಎದ್ದು ಪಲಾವ್ ಮಾಡಿದ್ಲು ತಿಂಡಿಗೆ. ತಿಂದ್ಬಿಟ್ಟು ಎಲ್ಲರೂ ರೆಡಿಯಾಗಿ ಇವಾಗ ನಾವು ಹೊರಟಿದ್ದು ಶೃಂಗೇರಿ ಕಡೆಗೆ. ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸ್ಬೇಕಿತ್ತಲ್ಲ, ಅದಕ್ಕೋಸ್ಕರ ಶೃಂಗೇರಿಗೆ ಹೋಗ್ಬಿಟ್ಟು ಅಕ್ಷರಾಭ್ಯಾಸ ಮುಗಿಸ್ಕೊಂಬರೋಣ ಅಂದ್ಬಿಟ್ಟು ಹೊರಟಿದ್ವಿ. ತುಂಬ ಮಳೆ ಕೂಡ ಇತ್ತು, ಬಟ್ ಏನು ಮಾಡೋಕ್ಕಾಗಲ್ಲ, ಅಲ್ಲೆಲ್ಲ ಬರೀ ಮಳೆನೇ. ಈ ಟೈಮಲ್ಲಿ ಯಾವಾಗಲೂ ಮಳೆ ಬರ್ತಾನೆ ಇರುತ್ತೆ. ತುಂಬ ಒಂಥರ ಐಸಲ್ಲಿಟ್ಟು ಕೋಲ್ಡ್ ಆಗುತ್ತಲ್ಲ, ಅಷ್ಟು ವೆದರು ತಣ್ಣಗಿರುತ್ತೆ. ನೋಡ್ತಿರ್ಬೋದು ವಾತಾವರಣ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು. ಮಂಗಳೂರಿಂದ ಶೃಂಗೇರಿಗೆ 100 ಕಿಲೋಮೀಟ್ರೇನೋ ಆಗುತ್ತೆ. ಅದಕ್ಕೆ ಸ್ವಲ್ಪ ಮನೆಯಿಂದನೇ ರೆಡಿಯಾಗಿ ಹೊರಟ್ವಿ. ಇಲ್ಲ ತುಂಬ ಲಾಂಗ್ ಇದೆ ಅಂತ ಹೇಳಿದರೆ ನಾವು ಡೈರೆಕ್ಟ್ ಬೆಂಗಳೂರಿಂದ ಶೃಂಗೇರಿಗೆ ಹೋಗ್ತಾ ಇದ್ವಿ. ಮಂಗಳೂರಿಂದ ಹತ್ತಿರ ಆಗುತ್ತೆ ಸ್ವಲ್ಪ ಅಂದ್ಬಿಟ್ಟು ನಾವು ಮಂಗಳೂರಿಗೆ ಹೋದ್ವಿ ಡೈರೆಕ್ಟು. ಶಿಲ್ಪರ ಮನೆ ಇದೆಯಲ್ಲ, ಹೇಗೋ ಅಲ್ಲಿ ಹಾಲ್ಟ್ ಆಗಿಬಿಟ್ಟು ಹೋಗ್ಬೋದು ಅಂದ್ಬಿಟ್ಟು ಶಿಲ್ಪ, ದರ್ಶು ಎಲ್ಲರೂ ಹೋಗ್ತಾ ಇದ್ದೀವಿ ಇವಾಗ. ಒಂಥರ ಮನಸ್ಸಿಗೆ ನೆಮ್ಮದಿ ಅನ್ನಿಸ್ತಾಯಿತ್ತು ಆ ವಾತಾವರಣ ನೋಡಿ. ನಾವು ಘಾಟ್ ಪಾಸ್ ಆಗಬೇಕಾದ್ರೆ ಟಿಕೆಟ್ ತೊಗೊಂಡಿರಲಿಲ್ಲ. ಎಕ್ಸಿಟಲ್ಲಿ ಎಂಕ್ವೈರಿ ಮಾಡ್ತಾಯಿದ್ರು. ಏನೂ ಇಲ್ಲ, ಜಸ್ಟ್ ಟಿಕೆಟ್ ತೊಗೊಂಡು ಹೋಗಬೇಕು ಎಂಟ್ರಿ ಆಗಬೇಕಾದ್ರೆ. ನಾವು ಅದನ್ನು ಮರ್ತುಬಿಟ್ವಿ, ಗೊತ್ತಾಗಲಿಲ್ಲ. ಅದಕ್ಕೆ ಎಕ್ಸಿಟಲ್ಲಿ ವೆಹಿಕಲ್ ನಂಬರ್ ಎಲ್ಲ ಮೆನ್ಷನ್ ಮಾಡ್ಕೊಂಡು ಎಷ್ಟು ಜನ ಹೋಗ್ತಾಯಿದ್ದೀರಾ ಅಂತ ಬರ್ಕೊತಾರಂತೆ. ಅಂದರೆ ಏನಾದರೂ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ಗೋಸ್ಕರ. ಆನ್ ದ ವೇ ಹೋಗ್ಬೇಕಾದ್ರೆ ತುಂಬ ಹೊಳೆಗಳು ಹರಿತಾ ಇರುತ್ತೆ. ನೋಡೋಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸ್ತಿರುತ್ತೆ. ಜೆರೀಸು, ಫಾಲ್ಸ್ಗಳು ಸ್ಮಾಲ್ದು ಅವಾಗವಾಗ ಸಿಗ್ತಿರುತ್ತೆ ನೋಡಲಿಕ್ಕೆ. ಏನೋ ಒಂಥರ ಖುಷಿ ಅನ್ನಿಸ್ತಿರುತ್ತೆ. ನಾವು ದೇವಸ್ಥಾನಕ್ಕೂ ಹೊರಟಿದ್ವಲ್ಲ, ಅದಕ್ಕೋಸ್ಕರ ಎಲ್ಲೂ ನಿಲ್ಲಿಸ್ಲಿಲ್ಲ. ಟೈಮ್ ಆಗಿತ್ತು ಆಲ್ರೆಡಿ 12:15 ಆಗ್ತಾಯಿತ್ತು. ನಮಗೆ 1 o'clock ಅಷ್ಟರಲ್ಲಿ ಶೃಂಗೇರಿ ರೀಚ್ ಆಗಬೇಕಿತ್ತು. ಮನೇಲಿ ಸ್ವಲ್ಪ ಲೇಟ್ ಆಯಿತು, ತಿಂಡಿ ತಿನ್ನೋದು, ಮಕ್ಕಳನ್ನ ರೆಡಿ ಮಾಡಿಸೋದು, ಅವ್ರಿಗೆ ತಿನ್ನಿಸೋದು. ಫೈನಲಿ ಶೃಂಗೇರಿ ರೀಚ್ ಆದ್ವಿ. ಫೋನ್ ಇಸ್ಕೊಟ್ಟು ಬಟ್ ಟವರ್ ಇಲ್ಲ ಅಲ್ಲಿ ಬಾವ, ಅಲ್ಲಿ ಬಾವ, ಅಲ್ಲಿ ಬಾವ ಅಲ್ಲಿ ಶಾರದಾ ದೇವಿ ಕಾಶ್ಮೀರ. ಬಾ ಬೇಗ. ಹೇಳಿಲ್ಲ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ
ನಮೋಸ್ತುತೆ ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರವೇ ನಮಃ. ಪ್ರಾರ್ಥಯಾಮಿ, ನಮಸ್ಕರೋಮಿ. ನಿಮ್ಮ ಮನೆ ದೇವರನ್ನ ಗಣಪತಿನ ಪ್ರಾರ್ಥನೆ ಮಾಡ್ಕೊಳ್ಳಿ. ನಾನು ಪ್ರಾರ್ಥನೆ ಮಾಡ್ತಾನೆ ಅಷ್ಟೊತ್ತಿಗೆ ಮಾಡ್ತಾನೆ. ಸಂಕಲ್ಪ ಮಾಡ್ಕೊಳ್ಳಿ. ಮಮ ಉಪಾತ್ತ ದುರಿತಕ್ಷಯದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಯಜಮಾನಸ್ಯ. ಮಕ್ಕಳದ ರಾಶಿ ನಕ್ಷತ್ರ ಹೆಸರನ್ನ ಹೇಳ್ಕೊಳ್ಳಿ. ಹೇಳಿ. ಅಸ್ಮಾಕಂ ಸಹ ಕುಟುಂಬಾನ ಕ್ಷೇಮಸ್ಥೈರ್ಯ ವೀರ್ಯ ವಿಜಯ ಅಭ್ಯುದಯ ಆನಂದ ಆಯು ಆರೋಗ್ಯಾಖ್ಯ ಅಷ್ಟೈಶ್ವರ್ಯ ಅಭಿವೃದ್ಧಿ. ಮಾತೃಭಾಷೆ ಇದೆ. ನಿಮ್ಮ ಮಾತೃಭಾಷೆ ಯಾವುದು ಅದನ್ನು ನೋಡಿಕೊಂಡು ಬರೆಸ್ಬೇಕು. ತಪ್ಪು ಬರ್ಸಕ್ಕೆ ಹೋಗ್ಬೇಡಿ. ಗೊತ್ತಿಲ್ಲ ಅಂದ್ರೆ ಬೋರ್ಡ್ ನೋಡ್ಕೊಂಡು ಬರೆಸಿ. ಮೊದಲನೇದಾಗಿ ಬರೆಸಿ ಶ್ರೀ ಗಣೇಶಾಯ ನಮಃ. ಅಕ್ಕಿ ತಟ್ಟಲ್ಲಿ ಬರೆಸಿ ಶ್ರೀ ಗಣೇಶಾಯ ನಮಃ. ಬೋಲ್ಡ್ ಮಾಡ್ಕೊತಾ ಇದ್ದೆ. ಇವನೇ ಬರೀತಾನೆ ಅಂಟಲ್ ತರ ಬರ್ತಿದ್ರು. ಶ್ರೀ ಗುರುಭ್ಯೋ ನಮಃ. ಅಕ್ಕ ಜರಗ್ ಬರಕ್ಕೆ ಮಾಡ. ಶ್ರೀ ಶಾರದಾಯೈ ನಮಃ. ಸುಮ್ಮನೆ ಶ್ರೀ ಸರಸ್ವತ್ಯೈ ನಮಃ. ಶ್ರೀ ಸರಸ್ವತ್ಯೈ ನಮಃ. ನಿಮ್ಮ ನಿಮ್ಮ ಮನೆ ದೇವರ ಹೆಸರು ಬರೆಸಿ. ನಿಮ್ಮ ನಿಮ್ಮ ಮನೆ ದೇವರ ಹೆಸರು ಬರೆಸಿ. ಬರೀರಿ ಅಂದ್ರೆ ಉಳಿಸಾಕ್ತಾರಂತೆ. ಅವ್ರ ಹತ್ರ ಅಲ್ಲ. ನಾಲ್ಕು ಅಕ್ಷರ ಬರೆಸಿ. ಅ ಆ ಇ ಈ.
ಮಧ್ಯದಲ್ಲಿ ಶ್ರೀಧರ್ ಪಕ್ಕ ಎದುರಿಕೆ ಶ್ರೀ ಅಕ್ಕಿ ತಟ್ಟೆಯ ಕೆಳಗಡೆ ಸ್ಟೇಟ್ ರೂಪ ತಗೊಳ್ಳಿ 4 ಅಕ್ಷರ ಬರ್ಸಿ ಅ ಆ ಇ ಅಮ್ಮ ಸ್ಲೇಟ್ ಅನ್ನು ಉಲ್ಟಾ ಮಾಡಿ ಮಧ್ಯದಲ್ಲಿ ಶ್ರೀ ಹಿಂಗ್ ಬರೆಯಿರಿ. ಅಕ್ಕಿ ತಟ್ಟೆ ಮೇಲೆ ಸ್ಲೇಟ್ ಬಡಪೈಲಿ ಕೆಳಗಿಡಿ ಎಲ್ಲ ಸ್ಲೇಟ್ ಬಡಪ ಅಕ್ಕಿ ತಟ್ಟೆ ಎಲ್ಲ ಕೆಳಗಿಡಿ. ಕೈ ಮುಕ್ಕೊಳ್ಳಿ. ನಾನು ಹೇಳ್ಕೊಡಿ ಶ್ಲೋಕ ನಾನು ಹೇಳಿ. ಅನ್ವಹಂ ಕೃಪಯ ದೇವಿ ಪರಮೇಶಿ ಪ್ರಸೀದ ಮೇ ಅಭೀಷ್ಟ ದಾನಾತ್ ದೇವೇಶಿ ಅಧಿಕಂ ಕೃತಂ ವಿಪರೀತಂ ಚ ತತ್ಸರ್ವಂ ಕ್ಷಮಸ್ವ ಪರಮೇಶ್ವರಿ ಏಷಾ ಭಕ್ತ್ಯ ತವ ವಿರಚಿತ ಯಾಮಯ ದೇವಿ ಪೂಜಾ ಸ್ವೀಕೃತ್ಯೈನ ಸಪದಿ ಸಕಲಾನ್ ಮೇಪರಾಧಾನ್ ಕ್ಷಮ ಜ್ಞಾನರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ನಮಸ್ತೆ ಶಾರದಾ ದೇವಿ. ಪ್ರಾರ್ಥನೆ ಮಾಡಿಕೊಂಡ ನಂತರ ಮಕ್ಕಳನ್ನೆಲ್ಲ ಕರ್ಕೊಂಡು ಸಾಲಾಗಿ ಈ ಕಡೆಯಿಂದ ಬರಬೇಕು. ಅಕ್ಕಿ ತಟ್ಟೆ ತಗೊಂಡು ಸ್ಲೇಟ್ ಬಣ್ಣ ತೆಗೆದಿಟ್ಕೊಳ್ಳಿ. ನಿಮಗೆ ಅದು ಅಕ್ಕಿ ತಟ್ಟೆಲಿರೋ ಅರ್ಶಿನ ಕೊಂಬು ಅದರಲ್ಲೇ ಇರಬೇಕು, ಯಾರು ತಗೊಂಡು ಹೋಗ್ಬಾರ್ದು. ಓದ್ತೀಯಾ ಯಾರ್ದ ಮಾಡ್ತಾ ಇದ್ದೀನಲ್ಲ. കേരള പോറാണല്ലോ വലിയ തെരില്ല. ದೊಡ್ಡ ಮನುಷ್ಯ ಇವನು ಹಂಚ್ತಾವನೆ. ಅಲ್ಲ ಅವನಿಗೊಂದು ಕೊಟ್ಬಿಟ್ಟು ಅವನೊಂದು ಹಿಡ್ಕ. ಬೇಡ
ನಿಮ್ಮ ಹತ್ರ ಇದೆ ಫೋನು? ಯಾಕೆ? ಅಕ್ಕ ವಿಡಿಯೋ ಮಾಡ್ತಿದ್ದೀನಿ, ಏನಾದ್ರು ಹೇಳು. ನಾನು ಹೊಸ್ದಾಗಿ ವ್ಲಾಗ್ ಮಾಡಿದ್ದೀನಿ. ಸ್ಪೈಸಸ್ ತಗೊಳ್ಳ? ಏಯ್ ತಡಿ, ಫೋಟೋ ತೆಗೆಸ್ಕೊಂಡು ಹೋಗುವ. ಹೆಂಗೆ ಮಾಡು, ಕೊಡಿಸ್ತೀನಿ ಮಾಡು. ಹೆಂಗೆ ಮಾಡಿಬಿಡು, ಹೆಂಗೆ ಅದು ಹಿಂಗೆ ಮಾಡು, ಅದು ಹೆಂಗೆ ಇಲ್ಲಿ ಈ ಕಡೆ. ಹಾಂ ಸರಿನಾ? 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 ಅರ್ಥ ಆಯ್ತಾ ನಿಮ್ಗೆ ಹೇಳ್ತಿರೋದು? ಶೃಂಗೇರಿಯಿಂದ ನಾವು ಅಕ್ಷರಾಭ್ಯಾಸ ಮುಗಿಸ್ಕೊಂಡು ಹೊರನಾಡಿಗೂ ಹೋಗಿದ್ವಿ. ಅಲ್ಲಿ ತುಂಬ ಮಳೆ ಬರ್ತಾ ಇತ್ತು. ಸ್ವಲ್ಪ ಸೋನೆ ಬರೋ ಟೈಮ್ಗೆ ನಾವು ದೇವಸ್ಥಾನದೊಳಗಡೆ ಹೋದ್ವಿ. ದೇವರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ನಾವು ಈ ಸಲ ಹೋದಾಗ ತುಂಬ ಹತ್ತಿರದಿಂದ ನೋಡೋಕೆ ಬಿಟ್ಟಿದ್ರು ದೇವ್ರನ್ನ. ತುಂಬ ಮನಸ್ಸಿಗೆ ಸಮಾಧಾನ ಕೂಡ ಆಯಿತು. ಯಾರಿಗೆಲ್ಲ ಈ ಲಾಗ್ ಇಷ್ಟ ಆಯಿತು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.